ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟಿ ಕೋಟಿ ಅನುದಾನ ಹರಿದು ಬರ್ತಾ ಇದೆ. ರಸ್ತೆಗಳು, ಕಾಂಕ್ರೀಟ್ಗಳು ಮಾಯವಾಗ್ತಿದೆ. ಆದರೆ ಕುಂದಾನಗರಿ ಬೆಳಗಾವಿಯ ಜನರ ಶ್ರದ್ಧಾ ಕೇಂದ್ರ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಕಪಿಲೇಶ್ವರ ದೇವಸ್ಥಾನದ ಹೊಂಡಕ್ಕೆ ಮಾತ್ರ ಕಳೆದ 15 ವರ್ಷಗಳಿಂದ ಮುಕ್ತಿ ಸಿಗ್ತಿಲ್ಲ. ಕಪಿಲ ಮುನಿಗಳು ತಪಸ್ಸು ಮಾಡಿದ ಈ ಪವಿತ್ರ ಭೂಮಿಯ ಹೊಂಡದ ತಡೆಗೋಡೆಗಳು ಕುಸಿದು ಬಿದ್ದು ಬರೋಬ್ಬರಿ 1.5 ದಶಕಗಳೇ ಕಳೆಯುತ್ತಾ ಬಂದಿದೆ. ಮಹಾನಗರ ಪಾಲಿಕೆ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆ ಹೇಗಿದೆ ಅಂದ್ರೆ, ಕಣ್ಣೆದುರೇ ಗೋಡೆ ಕುಸಿದಿದ್ರೂ ಯಾರೊಬ್ಬರಿಗೂ ಇದರ ದುಸ್ಥಿತಿಯ ಬಗ್ಗೆ ಕಾಳಜಿ ಇಲ್ಲದಂತಾಗಿದೆ. ಮಾಜಿ ಶಾಸಕ ಅನಿಲ್ ಬೆನಕೆ ಅವರಿಗೆ ನೂರಾರು ಬಾರಿ ಮನವಿ ಸಲ್ಲಿಸಿದ್ರೂ ಭರವಸೆ ಬಿಟ್ಟು ಬೇರೇನೂ ಸಿಗ್ಲಿಲ್ಲ. ಹಾಲಿ ಶಾಸಕ ಆಸಿಫ್ ಸೇಠ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹೋಗಿದ್ದಾರೆಯೇ ಹೊರತು ಮಣ್ಣಿನ ಒಂದು ಬುಟ್ಟಿಯೂ ಅಲ್ಲಿ ಬಿದ್ದಿಲ್ಲ. ಶಾಸಕರ ಭೇಟಿ ಕೇವಲ ಭರವಸೆಯ ನಾಟಕವೇ ಎಂದು ಭಕ್ತರು ಪ್ರಶ್ನಿಸುತ್ತಿದ್ದಾರೆ. ಇನ್ನೇನು ಮಾರ್ಚ್ ತಿಂಗಳಿನಿಂದ ಲಕ್ಕಮ್ಮ ದೇವಿ ಮತ್ತು ಮಾರಿಕಾಂಬಾ ದೇವಿ ಜಾತ್ರೆ ಶುರುವಾಗಲಿದೆ. 3 ತಿಂಗಳ ಕಾಲ ಮರಾಠ, ಕುರುಬ, ಮಾರ್ವಾಡಿ ಸಮುದಾಯ ಸೇರಿದಂತೆ ಸಾವಿರಾರು ಭಕ್ತರು ಇಲ್ಲಿ ಸೇರ್ತಾರೆ. ಇಲ್ಲಿನ ಹೊಂಡದ ದುಸ್ಥಿತಿ ಕಂಡು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಆಯ ತಪ್ಪಿ ಹೊಂಡಕ್ಕೆ ಬಿದ್ದರೆ ಅದಕ್ಕೆ ಯಾರು ಹೊಣೆ? ಇದು ಭಕ್ತರ ನೇರ ಪ್ರಶ್ನೆ. ಈಗ ಹೇಳುವಂತ ಕಾರ್ಯಕ್ರಮದಾಗ ಹೇಳೋದಂತದ್ದು ಏನದರಿ, ಚೌಹಾನ್ ಅವ್ರು ಹೇಳಿದ್ರಲ್ಲ, ಪೂಜಾರಿ ಅವರು, ಅದ್ ಇದ್ದಿದ್ದು ನಿಜ. ನಾವ್ ಅನ್ಕಿ ಗೋಡ್ಸೆ ಅವರು ನಾವೆಲ್ಲ ಹಸ್ತಾಂತರ ಮಾಡಿ ಕೊಟ್ರು ಸಹಿತ ಯಾವ್ದೋ ಶಾಸಕರಾದ್ರು ಯಾವ್ದಕ್ಕೂ ಇದಕ್ಕ ಕೈ ಹಾಕಿಲ್ಲ. ನಾವಂತೂ ಎಲ್ಲಾರು ಕೂಡಿ ಕಾಸು ಒಟ್ಟಿಗೆ ಎಲ್ಲಾರಿಗೂ ಬರ್ದು ಕೊಟ್ಟನು ಆಗಿದೆ. ನಾವ್ ಹಸ್ತಾಂತರ ಮಾಡಿ ಬೆಂಕಿ ಅವ್ರ ಕಡೆನೂ ಕೊಟ್ಟಾಗ್ಯದ. ಇಲ್ಲಿ ಬರುವಂತ ಭಕ್ತಾದಿ ಜನಕ್ಕಾಯ್ತು, ಹೋಗು ಬರೋ ಜನಕ್ಕಾಯ್ತು, ಪೇಷಂಟ್ಗೆ ಆಯ್ತು, ಎಲ್ಲ ಯಾವ್ದೋ ಒಂದ್ ಪ್ರತಿನಿಧಿಗಳು ಸಹಿತ ಇಲ್ಲ ಬಹಳ ಅಂದ್ರ ಬಹಳ ತ್ರಾಸ ಆಗಾಕತೈತಿ. ರಾತ್ರಿ ಎಳೆದೊಳಗ ಇಲ್ಲಿ ಬಂದ್ರು ಸಹಿತ ಕತ್ತಲೊಳಗ ಯಾರು ಕಾಣಿದ್ರು ಎದ್ ಹೋದ್ರು ಬಂದ್ರು ನಮ್ಗೆ ಅದು ಕಾಣ್ತಾ ಇಲ್ಲ. ಯಾರೋ ಬಂದ್ ಹಾಕಿ ಬಿದ್ರು ಸಹಿತ ಆಮೇಲೆ ಗುಡ್ಸಿದವ್ರೆ ಇದಕ್ ಕಾರಣ ಅಂತಾರ. ಗುಡ್ಸಿ ಅವ್ರ ಎಷ್ಟಂತ ನೋಡ್ಕೊಂತ ಕೊಡ್ತಾವ್ರಿ ಅವ್ರಿಗೆ. ವಾಪರ್ಸೋರ್ಗ ರೋಡ್ ಎಲ್ಲಾರ್ಗು ಬೇಕಾಯ್ತು. ಇವಾಗ ಏನಾದ್ರು ತ್ರಾಸ ಆಗ್ಲಿ ಅಂದ್ರೆ ಗುಡ್ಸಿಯವ್ರ ಮೇಲೆ ಅಷ್ಟೇ ಬರ್ತಾ ಇದಾರೆ. ಅದ್ರಗೋಸ್ಕರ ಏನೈತಿ ನಾವೆಲ್ಲಾ ಮಾಡಿ ಕೊಟ್ಟಿದೈತಿ ಹಸ್ತಾಂತರ. ಅವ್ರ ಇದ್ದಂತಾರ ಬಂದ್ ಕಾಸು ಏನ್ ಅನ್ನೋದು ಪೂರ್ಣ ಮುಗಿಸ್ಕೊಳಸ ರೋಡ್ ಮಾಡಿಕೊಡ್ ನಮ್ಗೆ ಒಂದು ಅಪೇಕ್ಷೆ ನಮ್ಮ ಏನಂದ್ರೆ ಈಗ ಇದು ದೇವಸ್ಥಾನ ಇದ್ರೆ ಒಂದ್ 150-200 ವರ್ಷ ಹಿಂದಿಂದ ಐತ್ರಿ. ಇದ ಒಂದ್ ಸಣ್ಣ ದೇವಸ್ಥಾನ ಐತ್ರಿ. ಆದ್ರೂ ಈಗ ಒಂದ್ ಸ್ವಲ್ಪ ದೊಡ್ಡದೈತ್ರಿ. ಅಂದ್ರೆ ಭಕ್ತರ ಜನರು ಬರ್ತಾರಲ್ರಿ ಎಲ್ಲಾರು. ಇಲ್ಲಿ ಚಿಕನ್ ಪಾಕ್ಸ್ ಅಂತ ಹೇಳಿ ಇರ್ತದೆ ಸಣ್ಣ ಮಕ್ಕಳಿಗೆ, ಅವ್ರೆಲ್ಲಾರು ಜನ ಬರ್ತಾರ್ರಿ. ಆಮೇಲೆ ಕುರುಬರ ಜನ ಕುರಿಗ ಅದ ಚಿಕನ್ ಪಾಕ್ಸ್ ತರಾನ ಆಗಿರ್ತೈತಿ. ಚಿಕನ್ ಗುಣಿ ಅಂತಾರ, ಅದು ಆಗಿರ್ತೈತಿ. ಕುರುಬರ ಜನನು ಬರ್ತಾರ ಈ ದೇವಸ್ಥಾನ ಜಾತ್ರೆ ಮಾಡಕ್ರಿ. ಆ ನಂತರ ಮಾರವಾಡಿ ಜನ ವರ್ಷಕ್ ಒಂದ್ಸಲ ಆದ್ರೂ ಅವರು ಹೋಳಿಹುಣ್ಣಿ ಆದ ನಂತರ ಶೀತಲಾ ಸಪ್ತಮಿ ಅಂತ ಬರ್ತೈತ್ರಿ. ಅವರು ರಾತ್ರಿ 12 ಗಂಟೆ ನಂತರ ಪೂಜಾ ಮಾಡಕ್ ಬರ್ತಾರ್ರಿ. ಇಲ್ಲಿ ಬೆಳ್ತನ್ಕನು ಬರ್ತಾರೆ. ಅಂದ್ರೆ ಸಮಸ್ಯೆ ಏನೈತಂದ್ರೆ ಇಲ್ಲಿಂದ ಹೋಗಾಕ ಬರಾಕ ರೋಡೇ ಇಲ್ರಿ. ಈಗ ಮೊದ್ಲ ರೋಡ್ ಇತ್ರಿ, ಈಗ 15 ವರ್ಷ ಆತ್ರಿ ಆ ರೋಡ್ ಎಲ್ಲಾ ಬಂದಾಗಿ. ನಾವು ಅವ್ರ ಹತ್ರ ಇವ್ರ ಹತ್ರ ಎಲ್ಲಾ ಕಡೆ ಹೋಗಿದ್ವಿ. ಅಪ್ಲಿಕೇಶನ್ ಕೊಟ್ಟಿದ್ವಿ ನಾವು. ಅವ್ರು ಯಾರು ಇದು ಮಾಡಕ್ ತಯಾರಿಲ್ರಿ. ಮನಸ್ ಮೇಲೆ ತಗೊಂಡು ರೋಡ್ ಮಾಡಿ ಕೊಡಕ್ ತಯಾರನೇ ಇಲ್ರಿ. ಆಮೇಲೆ ಜನಕ್ಕೆ ಹೋಗಾಕ ಬರಾಕ ಬಾಳ ತೊಂದ್ರೆ ಆಗ್ತೈತ್ರಿ. ರಾತ್ರಿ ಟೈಮ್ ಸುಧಾರಿ 8 ಗಂಟೆ ಸುಮಾರು ರಾತ್ರಿ ಒಬ್ಬೊಬ್ರು ಬರ್ತಿರ್ತಾರ ಸಣ್ಣ ಮಕ್ಳು ಕರ್ಕೊಂಡ್. ಆ ಟೈಮ್ದಾಗ ಏನಾಗ್ತೈತ್ರಿ, ಕಾಲ್ ಜಾರಿ ನೀರೊಳಗ್ ಬಿದ್ರ ಅಕಸ್ಮಾತ್ ಅದ್ ಯಾರ ಜಿಮ್ಮೆದಾರಿ ತಗೋರಿ? ನಾವು ಮೊದಲ್ರಿ ಕಾರ್ಪೊರೇಷನ್ ಆಫೀಸ್ಗೆನು ನಾವು, ಆಮೇಲೆ DC ಆಫೀಸ್ಗೆ ಅದು ಬಾಳ ಒಂದ್ 10 ವರ್ಷದಿಂದ್ರಿ ನಾವು ಎಲ್ಲಾರ್ ಕಡೆಯಿಂದ ಸಿಗ್ನೇಚರ್ ಮಾಡ್ಕೊಂಡು ಅಪ್ಲಿಕೇಶನ್ ಬರ್ದ್ ಕೊಟ್ಟಿದ್ದೆ ನಾನು. ಎಲ್ಲಾರ್ ಕಡೆ ಕೊಟ್ಟಿದ್ದೆ. ಆದ್ರ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿ ನಾನ್ ಒಂದು ಕಾಪಿ ಇಟ್ಕೊಲಿಲ್ಲ. ಹಂಗ ಜೆರಾಕ್ಸ್ ಅಷ್ಟೇ ಇದ್ರಿ. तुमच्या सगळ्यांच्या ಇವರ ಎಲ್ಲಾ ಕಡೆಯಿಂದನೂ ತಗೊಂಡಿದ್ರಿ ನಾವು ಸಿಗ್ನೇಚರ್ ತಗೊಂಡು ಎಲ್ಲಾ ಕಡೆ ಕೊಟ್ಟಿದ್ರಿ. ಎಲ್ಲಾ ಕಡೆ ಭೇಟಿಯಾಗಿದ್ರು. ಅವ್ರು ಆಯ್ತು ತಗೋರಿ ನಾವ್ ಹೇಳ್ತೀವಿ, ನಾವ್ ಮಾಡ್ಕೊಡ್ತೀವಿ ಅಂತ ಇದೇ ಹೇಳ್ತಾರೆ. ಈಗ 15 ವರ್ಷ ಆದ್ರೆ 15 ವರ್ಷದಿಂದ ಇದೇ ತರಾನ ಐತ್ರಿ. ಈಗ ಶಾಸಕರಿಗೆ ಈ ವಿಷಯ ಬಗ್ಗೆ ಗಮನಕ್ಕೆ ಐತಿ. ಈ ಶಾಸಕರು ಏನ್ ಗೊತ್ತೈತಿ ವಿಷಯ ಬಗ್ಗೆ? ಅವ್ರಿಗೂ ಗೊತ್ತೈತಲ್ರಿ. ಆಮೇಲೆ ಬೆಂಕೈ ಸರ್ ಬಂದಿದ್ರಿ, ಅವ್ರಿಗೆ ಹೇಳಿದ್ರಿ ನಾವು ಇದನ್ನೆಲ್ಲ ಮಾಡಿಸ್ಕೊಡ್ತೀವಿ, ಆಮೇಲೆ ಶಂಕ್ಷನ್ ಆಗೇತಿ ಇದು ಹೇಳಿದ್ರಿ. ಅವರು ಏನ್ ಮಾಡ್ಲಿಲ್ರಿ. ಆಮೇಲೆ ರಾಜು ಶೆಟ್ ಅವರು ಬಂದಿದ್ರಿ, ಅವ್ರಿಗೆ ಎಲ್ಲ ನಾವು ಇದ್ ಮಾಡ್ಕೊಟ್ಟಿವ್ರಿ. ರೋಡ್ ಸಲ ಎಲ್ಲ ಹೇಳಿದ್ರಿ. ಆಮೇಲೆ ಅವ್ರಿಗೆ ಇವ್ರ ಗೋಡ್ಸೆದವ್ರ ಅವ್ರೆಲ್ಲಾರು ಬರ್ದ್ ಕೊಟ್ಟಿದ್ರು, ಈ ರೋಡ್ ಬೇಕು ನಮ್ಗಂತ ಹೇಳಿ.
ಮಾಡ್ಕೊಡ್ರಿ ಅಂತ ಹೇಳಿ ಇನ್ನೂವರೆಗೆ ಅವರು ಇನ್ನೂ ಮಾಡಿಲ್ಲ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಈ ಬಗ್ಗೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಿಡಿಯೋ ಮೂಲಕ ವಾಸ್ತವವನ್ನ ಜನರ ಮುಂದಿಟ್ಟಿದ್ದಾರೆ. ಜಾತ್ರೆ ಆರಂಭವಾಗುವ ಮೊದಲು ಕಾಮಗಾರಿ ಶುರುವಾಗದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಬೆಳಗಾವಿಯ ಜೈ ಕರ್ನಾಟಕ ಸಂಘಟನಾ ಅಧ್ಯಕ್ಷರಾದ ಸಂಜಯ್ ರಜಪೂತ್ ಎಚ್ಚರಿಕೆ ನೀಡಿದ್ದಾರೆ. ಪುರಾತನ ಕಾಲದ ಹೊಂಡ ಇದೆ, ಕಪಿಲೇಶ್ವರ ಹೊಂಡ, ಕಪಿಲ್ ತೀರ್ಥ ಹೊಂಡ. ವಿಷಯ ಏನಂದ್ರೆ ಇದು ಪುರಾತನ ಕಾಲದ ಹೊಂಡ ಆಗಿದೆ. ಆದ್ರೂ ಇದು ಅಕ್ಕಪಕ್ಕದ ಗೋಡೆ ಎಲ್ಲ ಕುಸಿದು ಬಿದ್ದೈತಿ. ಹಲವಾರು ಬಾರಿ ನಾವು ಕಾರ್ಪೊರೇಷನ್ಗೆ ಮನವಿ ಸಲ್ಲಿಸಿದೀವಿ, ಈ ಹೊಂಡವನ್ನು ಕಟ್ಟಿಕೊಡ್ರಿ ಅಂತ. ಕಾರ್ಪೊರೇಷನ್ ವ್ಯಾಪ್ತಿದಾಗ ಬರೋದು ಸರ್ಕಾರ ಅನುದಾನದಲ್ಲಿ ನಮ್ಮನ್ನ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಹೊಂಡ ಕಟ್ಟಿಕೊಡಂತ ನಾವು ಮನವಿನೂ ಕೊಟ್ಟಿದ್ದೀವಿ. ಆದ್ರೂ ಸಹ ಈ ಪ್ರಶಾಸನ ಯಾಕೋ ಇದ್ರ ಮ್ಯಾಗ ನಿರ್ಲಕ್ಷ್ಯತನ ತೋರಿಸ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಈಗ ಉತ್ತರ ವಲಯ ಶಾಸಕರಾದಂತ ಶ್ರೀ ರಾಜು ಶೇಟ್ ಅವರು ಮೊನ್ನೆ ಅವರ ಸಿಬ್ಬಂದಿ ಅವ್ರಿಗೆ ಕಳ್ಸಿಕೊಟ್ಟಿದ್ರು, ನೋಡಕ್ ಪರಿಶೀಲನೆ ಮಾಡಿದ್ದಾರೆ. ಆದ್ರೂ ಸಹ ನೋಡಿ ಹೋಗಿದ್ದಾರೆ ಅಷ್ಟೇ, ಮ್ಯಾಗಿನ್ ಮ್ಯಾಗ್ ನೋಡಿ ಹೋಗಿದ್ದಾರೆ. ಬಂದು ಇಲ್ಲಿ ಏನ್ ಕೆಲಸ ಮಾಡ್ತಾ ಇಲ್ಲ. ನಮ್ಮನ್ನ ಬಂದು ವಿಶ್ವಾಸಕ್ಕೆ ತಗೊಂಡು ನಾವು ಈ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಚಾಲೂ ಮಾಡ್ತೀವಿ ಕೆಲಸ ಅಂತ 3, 4, 6 ತಿಂಗಳಾಯ್ತು. ಆದ್ರೂ ಇಲ್ಲಿ ಬರೋದಾಗ ಏನ್ ಹೆಸರು ಬರ್ತಾ ಇಲ್ಲ. ಸೊ ಶಾಸಕರಿಗೆ ವಿನಂತಿ ಏನ್ ಮಾಡ್ತಾ ಇದ್ದೀನಂತೆ, ಆದಷ್ಟು ಲಘು ಈ ಹೊಂಡವನ್ನು ಕಟ್ಟಿಕೊಟ್ಟಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡಂತ ನಾವು ಈ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದೀವಿ. ಮತ್ತೊಂದೇನಂದ್ರೆ, ಈ ಹಿಂದಿನ ಬಾಜುಕ ಕಲ್ಕಮ್ಮ ದೇವಿ ಗುಡಿ ಇದೆ. ಈ ಗುಡಿ ಬಹಳ ಪುರಾತನ ಕಾಲದ ಗುಡಿ ಇದೆ. ಇಲ್ಲಿ ಜಾತ್ರೆ ಆಗ್ತೈತೆ. ಮಾರ್ವಾಡಿ ಸಮಾಜದ, ಮರಾಠಿ ಸಮಾಜ, ಕುರುಬರು ಸಮಾಜದ ಜಾತ್ರೆ ಆಗ್ತೈತಿ. ಈ ತಿಂಗಳಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತೈತಿ ಜಾತ್ರೆ. ಇಂಥದ್ರಲ್ಲಿ ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಗೋಡೆ, ಅಕ್ಕಪಕ್ಕದ ಗೋಡೆ ಎಲ್ಲ ಕುಸಿದ್ ಬಿದ್ದೈತಿ, ದಾರಿ ಇಲ್ಲ. ದಾರಿ ಇಲ್ಸೋದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಗುಡಿ ಕಡೆ ಹೋಗಕ್ಕೆ ಜಾಗನೂ ಇಲ್ಲ. ಸೊ ನಾವು ವಿನಂತಿ ಮಾಡ್ತಾ ಇದ್ವಿ, ಆದಷ್ಟು ಲಘು ಇದನ್ನ ಹೊಂಡವನ್ನು ಕಟ್ಟಿಕೊಟ್ಟಿ ಜಾಗ ರಸ್ತೆ ಮಾಡಿ ಸಾರ್ವಜನಿಕರ ಭಕ್ತರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಮಂಗಳವಾರ, ಶುಕ್ರವಾರ ದಿವಸ ಇಲ್ಲಿ ಹೊಟ್ಟಿ ತುಂಬಾಕ್ ಬರ್ತಾರೆ, ಉಡಿ ತುಂಬಾಕ್ ಬರ್ತಾರೆ ಜನ. ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ದಕ್ಕೆ ಹೊರಗಿಂದ ಕಾಲ ನಮಸ್ಕಾರ ಮಾಡಿ ಹೋಗ್ತಾ ಇದಾರೆ. ಬಹಳ ತ್ರಾಸ ಆಗ್ತಾ ಇದೆ.